ಕಾಂಗ್ರೆಸ್ಸಿನ ಸರ್ಕಾರ ಎಷ್ಟು ಅಸಹಿಷ್ಣುತೆ ಇದೆ ಅನ್ನೋದು ಇದರಿಂದ ಬಹಳ ಸ್ಪಷ್ಟ ಆಗ್ತದೆ. ಇವರು ಈ ಹಿಂದೆ ಅನೇಕ ಬಾರಿ ಕೇಂದ್ರ ಸರ್ಕಾರದ ಇಂಟಾಲರೆನ್ಸ್ ಅಂತ ಏನು ಸಂಬಂಧ ಇಲ್ಲದ ಸೂತ್ರ ಇಲ್ಲದ ಮಾತಾಡ್ತಾ ಇದ್ರು. ನಾನು ಕೇಳೋ ಪ್ರಶ್ನೆ, ಒಬ್ಬ ಶಾಸಕ ಆತನಿಗೇನಾದರೂ ಜಾತಿಯಿಂದ ಬೈದ್ರ, ಆತನಿಗೇನಾದರೂ ನೀನು ಅವಾಚ್ಯ ಶಬ್ದದಿಂದ ಬೈದ್ರ, ನನಗೆ ಗೊತ್ತಿರೋ ಮಟ್ಟಿಗೆ ಒಂದು ಶೌಚಾಲಯ, ಆ ಶೌಚಾಲಯದ ಸಾರ್ವಜನಿಕ ಶೌಚಾಲಯ ಕೆಟ್ಟು ಹೋಗಿದ್ದಕ್ಕೆ ಇವೊಂದೊಂದು ಫೋಟೋ ಹಾಕಿದ್ರು MLA ಅವ್ರದ್ದು. ಅದೊಂದು ಫೋಟೋ ಏನು ತಪ್ಪಿದೆ ಇದರಲ್ಲಿ? ಈ ಇಂಟಾಲರೆನ್ಸ್ ಆಧಾರದ ಮೇಲೆ ಒಂದು FIR ಮಾಡ್ತಾರೆ. ಒಂದು ಯಾರು ಹಾಕಿದ್ದಾನೆ, ಯಾರೊಬ್ಬನ ಹುಡುಗ ಹಾಕಿದ್ದಾನೆ ಅವನ ಮೇಲೆ ಮಾಡಾತಾರೆ, ಮತ್ತು ಈ ಆತ್ಮಹತ್ಯೆ ಮಾಡ್ಕೊಂಡಂಥ ಹುಡುಗ ವಿನಯನ ಮೇಲೆ ಹಾಕ್ತಾರೆ. ಅಂದರೆ ಯಾವ ಪ್ರಮಾಣದಲ್ಲಿ ಇಂಟಾಲರೆನ್ಸ್ ಬೆಳೆದ, ಅಧಿಕಾರದ ದುರುಪಯೋಗ, ದರ್ಪ, ದುರಹಂಕಾರ ಯಾವ ಪ್ರಮಾಣದಲ್ಲಿದೆ ಇದು? ಅವನ ಮೇಲೆ ಮತ್ತು ಇವ ಎಡ್ಮಿನ್ ಇವನಿಗೇನು ಸಂಬಂಧ ಇಲ್ಲ, ಅದು ಇವನ ಮೇಲೆ FIR. ಆ FIR ಕೋರ್ಟ್ನಲ್ಲಿ ಸ್ಟೇ ಆಗ್ತದೆ, ರೌಡಿ ಶೀಟರ್ ಅಂತ. ನಾನು ಹೇಳೋದು ಪೊಲೀಸ್ ಅಧಿಕಾರಿಗಳಿಗೂ ನಾನು ಹೇಳಲಿಕ್ಕೆ ಬಯಸ್ತೀನಿ, ನಾನು ಹಿಂದೂ ಹೇಳಿದ್ದೇನೆ, ಸರ್ಕಾರಗಳು ಒಂದೇ ಇರುವುದಿಲ್ಲ. ಅಲ್ಲಿ ಅವನೊಬ್ಬ ರಾಮಾನುಜ ಅಂತೇಳಿ ಅವನು SP ಇದ್ದಾನೆ ಅವನು, ಮತ್ತು ಇಲ್ಲಿ ಬೆಂಗಳೂರಾಗಿ ಅವನೊಬ್ಬ ದೇವರಾಜ್ ಅಂತ ಇದ್ದಾನೆ. ಬುದ್ಧಿ ಬೇಡವ ಇವ್ರಿಗೊಂದು ಸ್ವಲ್ಪ? ಯಾವ ಆಧಾರದ ಮೇಲೆ ರೌಡಿ ಶೀಟರ್ ಓಪನ್ ಮಾಡ್ತೀನಿ ಅಂತ ನೀವು ಹೇಳಿದ್ರೆ ಅವರಿಗೆ? ಮನೆಮಾನೇನ ಇದು? ಯಾರೋ ಪೊಲಿಟಿಕಲ್ ಬಾಸ್ ಹೇಳ್ತಾರೆ ಅಂತ ಕೆಲಸ ಮಾಡ್ತೀರಾ ನೀವು? IPS ಆಫೀಸರ ನೀವು? ಏನು ಸರ್ಕಾರದ ಕಾಂಗ್ರೆಸ್ ಪಾರ್ಟಿಯ ಗುಲಾಮ್ರ ನೀವು? ದೇರ್ ಶುಡ್ ಬಿ ಸಮ್ ಲಿಮಿಟ್ ಟು ಎನಿಥಿಂಗ್. ನಾವು ಸರ್ಕಾರ ನಡೆಸಿದ್ವಿ, ನಾನು ಸರ್ಕಾರ, ಐ ಆಮ್ ಆಲ್ಸೋ ಗೌರ್ಮೆಂಟ್. ನಾವು ನಮ್ಮ ಹತ್ರನೂ IAS ಆಫೀಸರ್ ಇದ್ದಾರೆ, IPS ಆಫೀಸರ್ ಇದ್ದಾರೆ, ನಮ್ಮ ಅನೇಕ ಜಾಯಿಂಟ್ ಸೆಕ್ರೆಟರಿಗಳು ADG ಲೆವೆಲ್ದವರು ಜಾಯಿಂಟ್ ಸೆಕ್ರೆಟರಿ, ಅಡಿಷನಲ್ ಸೆಕ್ರೆಟರಿ ಇದ್ದಾರೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಯು ಆರ್ ಡೂಯಿಂಗ್? ಈ ರಾಮಾನುಜ ಸಸ್ಪೆಂಡ್ ಮಾಡಬೇಕು ಫಸ್ಟ್. ಈ ರಾಮಾನುಜ SP ಮತ್ತು ದೇವರಾಜ್ DCP ಇದ್ದಾರಲ್ಲ, ದೇ ಶುಡ್ ಬಿ ಸಸ್ಪೆಂಡೆಡ್. ನಾನು ಅಲ್ಲಿ ನಮ್ಮ ಕಾರ್ಯಕರ್ತರಿಗೂ ಪ್ರಮುಖರು ಹೇಳಿದ್ದೀನಿ, ಹೈಕೋರ್ಟ್ಗೆ ಹಾಕಿದ್ದೀನಿ ವಿಷಯ ಅಂತ. ಫಸ್ಟ್ ದೇ ಶುಡ್ ಬಿ ಸಸ್ಪೆಂಡೆಡ್. ಹೈಕೋರ್ಟ್ ಸ್ಟೇ ಮಾಡಿದ್ಮೇಲೆ ಯಾವ ಆಧಾರದ ಮೇಲೆ? ಆತೊಬ್ಬ ಸಾಫ್ಟ್ವೇರ್ ಇಂಜಿನಿಯರು. ಈ ಪೊಲೀಸ್ ಅಧಿಕಾರಿಗಳಿಗೆ ಬುದ್ಧಿ ಬೇಕು ಬೇಡ? ಹೋಗಲಿ. ಈ ಕಾಂಗ್ರೆಸ್ನವರು, ಈ ಪೊನ್ನಣ್ಣ ಅನ್ನುವಂಥವ್ರು ಅಯೋಗ್ಯರಿದ್ದಾರೆ. ಇವರು ದೇ ಆರ್ ಅನ್ಫಿಟ್ ಟು ಬಿ ಇನ್ ಪಾಲಿಟಿಕ್ಸ್, ದೇ ಆರ್ ಅನ್ಫಿಟ್ ಟು ಬಿಕಮ್ ದಿ ಪಬ್ಲಿಕ್ ರೆಪ್ರೆಸೆಂಟೇಟಿವ್. ರೋಡ್ ಅನೇಕ ಸರ್ತೆ ಕೇಂದ್ರದ ಮಂತ್ರಿಗಳಿಗೆ, MP ಗಳಿಗೆ ಒಳಗಿನ ರೋಡ್ಗಳ ಸಂಬಂಧ ಇರಲ್ಲ. ಎಲ್ಲೇ ಒಂದು ಗುಂಡು ಬಿದ್ದ ನಮಗೆ ಹಾಕ್ತಾರಪ್ಪ, ನಮ್ಮ ಫೋಟೋ ಹಾಕಿ. ನಾವು ಯಾರ ಮೇಲೆ FIR ಹಾಕಿ? ಹುಬ್ಬಳ್ಳಿ ಒಳಗೆ ಕಳೆದ 21 ವರ್ಷದಿಂದ ನಾನು MP ಇದ್ದೀನಿ ಇಲ್ಲಿ. ಐ ಹ್ಯಾವ್ ವರ್ಕ್ಡ್ ಆಸ್ ಸ್ಟೇಟ್ ಪ್ರೆಸಿಡೆಂಟ್. ಕಳೆದ 6 ವರ್ಷದಿಂದ ಮಂತ್ರಿ ಇದ್ದೀನಿ ನಾನು. ಅನೇಕ ಸರ್ತೆ ಹಾಕ್ತಾರೆ. ಹಿಂದೊಂದು ಸರ್ತೆ ನಾನು ಸೆಕೆಂಡ್ ಟೈಮ್ MP ಇದ್ದಾಗ ಎಲ್ಲೋ ಒಂದು ಹಂದಿ ಸತ್ತೋಗಿತ್ತು, ಕಾಂಗ್ರೆಸ್ ಸರ್ಕಾರ ಇತ್ತು, ಅದ್ರ ಫೋಟೋ ಹಾಕಿ ನಾನು ಕಳಿಸಿದ್ರಪ್ಪ 15 ವರ್ಷದ ಹಿಂದೆ. ನಾವು ಅವ್ರ ಮೇಲೆ FIR ಮಾಡೋಕ್ಕಾಗತ್ತಾ? ನಾನು ಹೇಳಿದೆ, ಆಯ್ತಪ್ಪ ಹೇಳ್ತೀನಿ ಅಂತ ಹೇಳಿದೆ. ವಾಟ್ ಈಸ್ ದಿಸ್ ನಾನ್ಸೆನ್ಸ್ ಹ್ಯಾಪನಿಂಗ್ ಇನ್ ದಿಸ್ ಸ್ಟೇಟ್? ದಟ್ ಈಸ್ ನೆಕ್ಸ್ಟ್. ಐ ಆಮ್ ಟೇಕಿಂಗ್ ದಟ್ ಆಲ್ಸೋ. ಎರಡನೇದ್ದು, ಆತನ ವಾಟ್ಸ್ಆ್ಯಪ್ದಲ್ಲಿ ಸ್ಪಷ್ಟವಾಗಿ ಹೆಸರಿದೆ. ಇನ್ವೆಸ್ಟಿಗೇಷನ್ದಲ್ಲಿ ಯಾರೋ ಒಬ್ಬನ ಸತ್ತೋದ, ಎರಡೋ ಒಬ್ಬರು ಮರ್ಡರ್ ಆಯಿತು, ಎರಡೋ ಸಂಶಯಾತ್ಮಕವಾಗಿ ಸತ್ತ. ಆ ವ್ಯಕ್ತಿದೇನು ಮಾಡ್ತಾರೆ, ಕೊನೆಯ ಕಾಲ್ ರೆಕಾರ್ಡ್ ಯಾವುದಿದೆ ನೋಡ್ತಾರಿಲ್ಲ. ಇಲ್ಲಿ ಬರೆದಿದ್ದಾನೆ ಅವನು, ಇವನ ಹೆಸರು MLA ಹೆಸರು, ಮತ್ತು ಇವ್ರ ಮೇಲೆ ಇವರು ಲೀಗಲ್ ಅಡ್ವೈಸರ್. ಇವ್ರು ಮಾಡೋದೇ ಇಲ್ಲಿಗಲ್ ಕೆಲಸ. ವಾಟ್ ಈಸ್ ರಾಂಗ್ ಇನ್ ಇಟ್? ಆಯ್ತಪ್ಪ, ಅವರು ಬರೆದಿದ್ದಾರೆ, ಅದ್ರ ಮೇಲೆ ಕೇಸ್. ಆ ಕೇಸ್ ಮೇಲೆ ಇವ್ರ ಮೇಲೆ ಒಂದು ಕೇಸ್ ಆಗಲ್ಲ, FIR ಆಗಲ್ಲ. ಅಂದರೆ ಸರ್ಕಾರಿ ಅಧಿಕಾರಿಗಳು, ಸ್ಪೆಷಲಿ ಅಲ್ಲಿರುವ ನಾನು ಎಲ್ಲ ಪೊಲೀಸ್ ಅಧಿಕಾರಿಗಳಿಗೆ ಬೈತಾ ಇಲ್ಲ. ನಮ್ಮಲ್ಲಿ ಇಲ್ಲಿದ್ದಾರೆ, ಇಲ್ಲೆಲ್ಲ ಅನೇಕ ಇರ್ತಾರೆ, ನಮ್ಮ ಸೌಹಾರ್ದಯುತವಾದ ಸಂಬಂಧನೂ ಇದೆ. ಒಳ್ಳೆ ರೀತಿ ಕೆಲಸ ಮಾಡುವಂಥವ್ರು ಬಹಳಷ್ಟು ಜನ ಇದ್ದಾರೆ.
ಆದರೆ ಇಂಥವ್ರು ಕೆಲವರು ಇವರು ಕಾಂಗ್ರೆಸ್ ಪಾರ್ಟಿಯ ನಾಯಕರಾಗಲಿಕ್ಕೆ ಯೋಗ್ಯ. ಇವರು FIR ಹಾಕಿಲ್ಲ, ಹೈಕೋರ್ಟ್ ಒಂದು ಅಡ್ಮಿನ್ ಅನ್ನೋ ಕಾರಣಕ್ಕಾಗಿ ಹಾಕಿದ್ಮೇಲೆ ಹೈಕೋರ್ಟ್ ಸ್ಟೇ ಮಾಡಿದ್ಮೇಲೆ ನೀವು ನಿಮ್ಮ ಮೇಲೆ ರೌಡಿ ಶೀಟರ್ ಹಾಕ್ತೀವಿ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ವಾಟ್ ಲೆವೆಲ್ ಯು ಆರ್ ಬಿಹೇವಿಂಗ್? ಅದಕ್ಕೆ ಫಸ್ಟ್ ಅವ್ರ ಮೇಲೆ FIR ಹಾಕಬೇಕು. ಮತ್ತು ನಾನು ಒಂದು ಸಲಹೆ ಕೊಟ್ಟಿನಿ, ಇಬ್ಬರು ಆಫೀಸರ್ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೆ ಹೈಕೋರ್ಟಿಗೆ ಹೋಗ್ಲಿಕ್ಕೆ ತಯಾರು ಮಾಡ್ರಿ ಅಂತ ನಾನು ಹೇಳಿದ್ದೀನಿ.